ನಮಸ್ಕಾರ. ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ? ಅವ್ರಿಗೆ ಎಷ್ಟೊಂದು ವಿಷಯಗಳನ್ನ ಕಲಿಸ್ಕೊಡ್ತೀವಿ. ಆದರೆ ಹಣಕಾಸಿನ ಬಗ್ಗೆ ಕಲಿಸೋದಿದೆಯಲ್ಲ, ಅದು ತುಂಬಾನೇ ಮುಖ್ಯವಾದ ಒಂದು ಲೈಫ್ ಸ್ಕಿಲ್. ಹಾಗಾದ್ರೆ ಬನ್ನಿ, ಮಕ್ಕಳಿಗೆ ದುಡ್ಡಿನ ಬಗ್ಗೆ, ಅದರ ಮೌಲ್ಯದ ಬಗ್ಗೆ ಹೇಗೆಲ್ಲ ಸುಲಭವಾಗಿ ಹೇಳ್ಕೊಡ್ಬೋದು, ಮತ್ತೆ ಅದು ಅವರ ಭವಿಷ್ಯಕ್ಕೆ ಯಾಕೆಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ನಾವು ಕಲಿಸಕ್ಕೆ ಮರೆತು ಹೋಗುವ ಆ ಒಂದು ಜೀವನ ಕೌಶಲ್ಯ ಯಾವುದು ಅಂತ. ನೋಡಿ, ನಾವು ಅವರಿಗೆ ಸ್ಕೂಲ್ ಪಾಠ, ಸ್ಪೋರ್ಟ್ಸ್, ಆರ್ಟ್ಸ್ ಹೀಗೆ ಏನೆಲ್ಲ ಕಲಿಸ್ತೀವಿ. ಆದರೆ ದುಡ್ಡಿನ ಬಗ್ಗೆ, ಫೈನಾನ್ಸ್ ಬಗ್ಗೆ ಏನು? ಇದು ಅವರ ಮುಂದಿನ ಜೀವನಕ್ಕೆ ಅಷ್ಟು ಮುಖ್ಯವಾದ್ರೂ ಯಾಕೋ ನಾವು ಇದನ್ನ ಅಷ್ಟಾಗಿ ತಲೆಗೆ ಹಾಕೊಳ್ಳೋದೇ ಇಲ್ಲ. ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಕಾಣಿಸುತ್ತೆ. ಇಲ್ಲಿ ಗೊತ್ತಾ, ನಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಸಿಗುವ ಪುಸ್ತಕದ ಜ್ಞಾನಕ್ಕೂ ಮತ್ತೆ ನಾವು ಬದುಕೋಕೆ ಬೇಕಾದ ನಿಜವಾದ ಲೈಫ್ ಸ್ಕಿಲ್ಸ್ಗೂ ನಡುವೆ ಒಂದು ದೊಡ್ಡ ಅಂತರವೇ ಇದೆ. ನೋಡಿ, ಬರೀ ಪುಸ್ತಕ ಓದಿ ಬರುವ ಜ್ಞಾನದಿಂದ ಮಕ್ಕಳು ತಮ್ಮ ಕಾಲ್ ಮೇಲೆ ತಾವು ನಿಲ್ಲೋಕ್ಕಾಗಲ್ಲ. ಸ್ಕೂಲಲ್ಲಿ ಎಷ್ಟೇ ಒಳ್ಳೆ ಮಾರ್ಕ್ಸ್ ತಗೊಂಡ್ರೂ ರಿಯಲ್ ಲೈಫಲ್ಲಿ ಬರುವ ಚಾಲೆಂಜ್ಗಳನ್ನ, ಅದರಲ್ಲೂ ಮುಖ್ಯವಾಗಿ ದುಡ್ಡಿನ ವಿಚಾರದಲ್ಲಿ ಬರುವ ಸಮಸ್ಯೆಗಳನ್ನ ಎದುರಿಸೋಕೆ ಅವ್ರಿಗೆ ಪ್ರಾಕ್ಟಿಕಲ್ ಜ್ಞಾನ ಬೇಕೇ ಬೇಕು. ಈ ವ್ಯತ್ಯಾಸ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಒಂದ್ ಕಡೆ ಮಕ್ಕಳು ಸ್ಕೂಲಲ್ಲಿ ಆಲ್ಜಿಬ್ರಾ, ಹಿಸ್ಟ್ರಿ, ಸೈನ್ಸ್ ಅಂತ ಕಷ್ಟಪಟ್ಟು ಕಲಿತಾರೆ. ಇನ್ನೊಂದು ಕಡೆ ಲೈಫಿಗೆ ಬೇಕಾದ ಬಜೆಟಿಂಗ್, ದುಡ್ಡಿನ ವ್ಯಾಲ್ಯೂ ತಿಳ್ಕೊಳ್ಳೋದು ಮತ್ತೆ ಅದನ್ನು ಹೇಗೆ ಸಂಪಾದಿಸೋದು ಅನ್ನೋ ಪ್ರಾಕ್ಟಿಕಲ್ ನಾಲೆಜ್ ಇದೆ. ಇವೆರಡರ ಮಧ್ಯ ಒಂದು ಬ್ಯಾಲೆನ್ಸ್ ತರೋದೇ ನಮ್ಮ ಅಸಲಿ ಗುರಿ. ಸರಿ, ಹಾಗಾದ್ರೆ ಈ ಗ್ಯಾಪ್ ಅನ್ನ ತುಂಬೋದು ಹೇಗೆ? ಇದಕ್ಕೆ ಬೇಕಾಗಿರೋದು ನಮ್ಮ ಯೋಚನಾ ಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಅಷ್ಟೇ. ಫಿನಾನ್ಸ್ ಅಂತ ತಕ್ಷಣ ಅದೊಂದು ದೊಡ್ಡ ಕಷ್ಟದ ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳೋ ಬದಲು ಅದನ್ನ ನಮ್ಮ ದೈನಂದಿನ ಜೀವನದ ಒಂದು ಸಿಂಪಲ್ ಹ್ಯಾಬಿಟ್ ತರ ಮಾಡ್ಕೋಬೇಕು. ಇಲ್ಲೊಂದು ಅದ್ಭುತವಾದ ಹೋಲಿಕೆ ಇದೆ, ಕೇಳಿ. ಮಕ್ಕಳಿಗೆ ಒಳ್ಳೆಯ ಹಣದ ಅಭ್ಯಾಸಗಳನ್ನು ಕಲಿಸೋದು ಅವರಿಗೆ ಒಳ್ಳೆ ಊಟದ ಹ್ಯಾಬಿಟ್ಸ್ ಅಥವಾ ಒಳ್ಳೆ ನಡತೆಯನ್ನು ಕಲಿಸೋದಕ್ಕಿಂತ ಏನೂ ಬೇರೆ ಅಲ್ಲ. ನೋಡಿ, ಹೀಗೆ ಯೋಚನೆ ಮಾಡಿದ್ರೆ ಮಕ್ಕಳಿಗೆ ದುಡ್ಡಿನ ಬಗ್ಗೆ ಹೇಳ್ಕೊಡೋದು ಪೇರೆಂಟ್ಸ್ಗೆ ತುಂಬಾನೇ ಸುಲಭ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಈ ಮಾತುಕತೆಯನ್ನ ಎಲ್ಲಿಂದ ಶುರು ಮಾಡೋದು? ತುಂಬಾನೇ ಸಿಂಪಲ್. ಒಂದು ಬೇಸಿಕ್ ಪ್ರಿನ್ಸಿಪಲ್ನಿಂದ ಶುರು ಮಾಡೋಣ. ಏನದು ಅಂದ್ರೆ, ದುಡ್ಡನ್ನ ಸುಮ್ಮನೆ ಸಿಗಲ್ಲ, ಅದನ್ನ ಕಷ್ಟಪಟ್ಟು ಸಂಪಾದಿಸಬೇಕು ಅನ್ನೋ ಸತ್ಯದಿಂದ. ಹಾಗಂದ್ರೆ ಏನು ಗಳಿಸಿದ ಹಣ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ದುಡ್ಡು ಮರದಲ್ಲಿ ಬೆಳೆಯೋದಿಲ್ಲ, ಆಕಾಶದಿಂದನೂ ಬೀಳಲ್ಲ. ಅದು ನಾವು ಮಾಡೋ ಕೆಲಸಕ್ಕೆ, ನಾವು ಹಾಕುವ ಶ್ರಮಕ್ಕೆ ಸಿಗುವ ಪ್ರತಿಫಲ. ಮಕ್ಕಳು ಮೊಟ್ಟಮೊದಲು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಅಂದ್ರೆ ಇದೆ. ಈ ವಿಷಯವನ್ನ ಮಕ್ಕಳಿಗೆ ಎಷ್ಟು ಬೇಗ ಹೇಳ್ಕೊಡ್ತೀವೋ ಅಷ್ಟು ಒಳ್ಳೆಯದು. ಯಾಕಂದ್ರೆ ದುಡ್ಡು ಸಂಪಾದಿಸಕ್ಕೆ ಕಷ್ಟಪಡಬೇಕು ಅಂತ ಅವ್ರಿಗೆ ಎಷ್ಟು ಬೇಗ ಅರ್ಥ ಆಗುತ್ತೋ ಅಷ್ಟು ಬೇಗ ಅವರು ಅದರ ಮೌಲ್ಯವನ್ನ ಗೌರವಿಸಕ್ಕೆ ಶುರು ಮಾಡ್ತಾರೆ. ಇದು ಅವರ ಫಿನಾನ್ಷಿಯಲ್ ಲೈಫ್ಗೆ ಒಂದು ಗಟ್ಟಿ ಫೌಂಡೇಶನ್ ಹಾಕಿದ ಹಾಗೆ. ಇದನ್ನ ಮಾಡೋದು ಏನೋ ಕಷ್ಟದ ಕೆಲಸ ಅಲ್ಲ, ತುಂಬಾ ಸುಲಭ. ನಿಮ್ಮ ಮಗು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಅದು ನಿಮಗೆ ಹೇಗೆ ಸಿಗುತ್ತೆ, ಅದಕ್ಕೋಸ್ಕರ ನೀವು ಏನ್ ಕೆಲಸ ಮಾಡ್ತೀರಿ ಅಂತ ಸರಳವಾಗಿ ಹೇಳಿ ಅಷ್ಟೇ. ಆ ಒಂದು ಸಣ್ಣ ಮಾತುಕತೆ ಇದೆಯಲ್ಲ, ಅದು ಅವರ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಸರಿ, ಈ ಥರ ಚಿಕ್ಕ ವಯಸ್ಸಲ್ಲೇ ಶುರು ಮಾಡೋ ಮಾತುಕತೆಯಿಂದ ಲಾಂಗ್ ಟರ್ಮಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋಣ ಬನ್ನಿ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡೋ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲೇ ದುಡ್ಡಿನ ಬಗ್ಗೆ ತಿಳ್ಕೊಂಡ ಮಕ್ಕಳು ಮೊದಲನೇದಾಗಿ ಅದರ ಬೆಲೆಗೆ ಗೌರವ ಕೊಡ್ತಾರೆ. ಮುಂದೆ ಲೈಫ್ ಪೂರ್ತಿ ಒಳ್ಳೆ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಕೊನೆಗೆ ಅವರು ಜವಾಬ್ದಾರಿಯುತ, ಸ್ವಾವಲಂಬಿ ವ್ಯಕ್ತಿಗಳಾಗಿ ಬೆಳೀತಾರೆ. ಹೇಳಿ, ಇದಕ್ಕಿಂತ ದೊಡ್ಡ ಗಿಫ್ಟನ್ನು ನಾವು ಅವರಿಗೆ ಕೊಡೋಕ್ಕಾಗುತ್ತಾ? ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಕೆಲಸದ ಬಗ್ಗೆ, ಅದರ ಮೌಲ್ಯದ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳೋ ಮೊದಲ ಕಥೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಆ ಕಥೆಯೇ ಅವರ ಆರ್ಥಿಕ ಭವಿಷ್ಯಕ್ಕೆ ನೀವು ಕಲಿಸೋ ಮೊದಲ ಮತ್ತು ಅತಿ ಮುಖ್ಯವಾದ ಪಾಠ ಆಗಬಹುದು.